ಪಿ ರಾಜೀವ್ ಅಲ್ಲಿ ಸೈಟ್ ತೊಗೊಂಡಿದ್ದಾನೆ ಅಂದರೆ ಅದು ನ್ಯಾಯ, ಸಿದ್ದರಾಮಯ್ಯ ಮಾಡ್ಕೊಂಡಿದ್ದು ತಪ್ಪು ಅಂತೇಳಿ ನಾನು ಹೇಳ್ತಾ ಇಲ್ಲ. ಫಸ್ಟ್ ಯಾರ್ದಿದೆ, ಬಿ ಜೆ ಪಿಯವ್ರದ್ದಿದೆಯಾ, ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿ. ಜೆ ಡಿ ಎಸ್ನವ್ರದ್ದಿದೆಯಾ, ಜೆ ಡಿ ಎಸ್ನವ್ರ ಮೇಲೆ ಕೇಸ್ ಹಾಕಿ. ಲಾಸ್ಟಿಗೆ ಕಾಂಗ್ರೆಸ್ನವ್ರ ಮೇಲಾದರೂ ಕೇಸ್ ಹಾಕೋದಕ್ಕೆ ಬನ್ನಿ. ಈಗ ಕಾಂಗ್ರೆಸ್ನವರಿಗೆ ಒಂದು ಹೊಸ ಚಾಳಿ ಪ್ರಾರಂಭ ಆಗಿದೆ. ಕಾರ್ಮಿಕ ಇಲಾಖೆಯ ಹಗರಣ ಬರುತ್ತೆ ನಾಳೆ ನಾಡಿದ್ದು. ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಮಾಯಕ ಕಾರ್ಮಿಕ ಹೆಸರಿನಲ್ಲಿ ನಿಮ್ಮ ಮೆಡಿಕಲ್ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ 30,000 ಕಾರ್ಮಿಕರದ್ದು ಡೂಪ್ಲಿಕೇಟ್ ಲೀಸ್ಟನ್ನು ಮಾಡಿ 90 ಕೋಟಿ ದುಡ್ಡನ್ನು ತೆಗೆದಿದ್ದಾರೆ. ಇದೇ ಚಿತ್ರದುರ್ಗ ಜಿಲ್ಲೆದು. ಒಟ್ಟಾರೆ 918 ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಒಬ್ಬ ಕಾರ್ಮಿಕನಿಗೂ ಮೆಡಿಕಲ್ ಟೆಸ್ಟ್ ಮಾಡಿಲ್ಲ. ಬಟ್ 918 ಕೋಟಿಯನ್ನು ದುಡ್ಡು ತಗೊಂಡಿದ್ದಾರೆ. ಅದರ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಈಗ ಕಾರ್ಮಿಕರದ್ದು, ಅಮಾಯಕರದ್ದು ದುಡ್ಡು ನೀವು ಅಕ್ರಮವಾಗಿ ಬಳಸಿದ್ದೀರಿ ಅಂತೇಳಿ ಹೇಳಿದ ತಕ್ಷಣ ಇವರೇನು ಹೇಳ್ತಾರೆ, ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದಾಗಿತ್ತು. ಪುಣ್ಯಾತ್ಮ, ಫಸ್ಟು ಬಿ ಜೆ ಪಿದು ತನಿಖೆ ಮಾಡು, ಆಮೇಲೆ ನಿಮ್ಮ ಕಾಂಗ್ರೆಸ್ಸಿನ ಮಿನಿಸ್ಟ್ರ್ ಇದಾನಲ್ಲ ಅವನ ಮೇಲೆ ತನಿಖೆ ಮಾಡು. ಮೊದಲೇ ಕಾಂಗ್ರೆಸ್ಸಿನ ಮಿನಿಸ್ಟ್ರ್ ಮೇಲೆ ತನಿಖೆ ಮಾಡುವಂಥ ಯಾರಿಗೂ ಹೇಳೋದೇ ಇಲ್ಲ ನಾವು, ಈ ಇನ್ವೆಸ್ಟಿಗೇಷನಿಂಗ್ ಏಜೆನ್ಸಿ ಅವರಿಗೆ. ಏನು ಬಾಯಿ ಪಡ್ಕೊಳ್ತೀರಾ? ಅವ್ರ ಕಾಲದಲ್ಲಾಗಿತ್ತು, ಇವ್ರ ಯಾರ ಕಾಲದಲ್ಲಾದರೂ ತಪ್ಪೇ ಅಪ್ಪ. ಆ ತಪ್ಪಾಗಿರೋದನ್ನು ತನಿಖೆ ಮಾಡಿ, ಕೊನೆಗೆ ಕಾಂಗ್ರೆಸ್ನವ್ರದ್ದು ತನಿಖೆ ಮಾಡಿ. ಹಾಗಾಗಿ ಈ ಸರ್ಕಾರದಲ್ಲಿ ಇವತ್ತು ಎಂ ಬಿ ಪಾಟೀಲ್ ಅವರು ಬರ್ತಾ ಇದ್ದಾರೆ. KIDB ಹರಾಜಿಗೆ ಇಟ್ಟಿದ್ದಾರೆ. ಕೇಳಿ ಎಂ ಬಿ ಪಾಟೀಲ್ ಅವರು, SC STಗಳಿಗೆ 75% ಸಬ್ಸಿಡಿ ಇದೆ. ಆದರೆ ಅಲ್ಲಿ ಲಂಚ ಎಷ್ಟು ಕೊಡಬೇಕು ಅಂದರೆ 75% ಸಬ್ಸಿಡಿಯ ಡಬಲ್ ಲಂಚ ಕೊಡಬೇಕು. ಇದು KIDBಯಲ್ಲಿ ನಡೀತಾ ಇರುವಂತಹ ಕ್ರಮ. ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲದೆ ಈ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ?